ಆದ ನಂತರ ಇಬ್ಬರನ್ನ ನಾಮಕೆ ವಾಸ್ತೆ 2-3 ಜನ ಅರೆಸ್ಟ್ ಮಾಡ್ತಾರೆ. ನಂತರ ಯಾವುದೇ ರೀತಿಯ ಆಕ್ಷನ್ಸ್ ಅವ್ರ ಮೇಲೆ ಆಗುದಿಲ್ಲ. ನಾವು ವಿಧಾನಸೌಧದಲ್ಲಿ ಆದಂತ ಪಾಕಿಸ್ತಾನ ಜಿಂದಾಬಾದ್ ಘಟನೆ ಏನಿದೆ, ಇನ್ನೂ ಸಹ ಈವರೆಗೆ ಸಹ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗಲಿಲ್ಲ. ಇಂಥ ಘಟನೆಗಳಾದಂತ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಕುಸಿಯುವಂತ ಸಂದರ್ಭದಲ್ಲಿ ಇಂಥ ಶಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಕುಮ್ಮಕ್ ಬರ್ತದೆ. ನಾವು ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಮನಸ್ಥಿತಿಯಲ್ಲಿ ಇವರೆಲ್ಲರೂ ಸಹ ಇರ್ತಾರೆ. ಬಾಗಲಕೋಟೆಯಲ್ಲಿ ಆದ ಘಟನೆ ನೋಡಿದಾಗ ನಮ್ಗೆ ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಾಗ್ತದೆ. ಔರಂಗಜೇಬನ ಸಂತತಿಗಳು ಇನ್ನೂ ಯಾರು ಜೀವಂತದಲ್ಲಿ ಕೆಲವರು ಇದ್ದಾರೆ. ಆ ಶಕ್ತಿಗಳ ಎಲ್ಲವೂ ಸಹ ನಮ್ಮ ಸರ್ಕಾರ ಇದೆ, ನಾವು ಏನ್ ಮಾಡಿದ್ರು ನಡೀತಿದೆ ಅನ್ನುವಂತ ಮನಸ್ಥಿತಿಯಲ್ಲಿ ಕಲ್ಲನ್ನ ತೂರುವುದು, ಚಪ್ಪಲಿಯನ್ನ ತೂರುವಂತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಮೊದಲಿಂದ ಸಹ ಹೇಳ್ತಾನೆ ಬಂದಿದೆ. ಇಂಥ ಶಕ್ತಿಗಳಿಗೆ ಸರ್ಕಾರ ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಶಕ್ತಿಗಳಿಗೆ ಮಣೆ ಹಾಕುವ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾನೆ ಬಂದಿದ್ದೇವೆ. ಎಲ್ಲೋ ಒಂದ್ ಕಡೆ ಹನುಮ ಚಾಲಿಸ ಹಾಕಿದ್ರೆ ಅಂತವರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಸಹ ಈ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ. ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಈ ಸರ್ಕಾರದ ಏನು ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ. ಒಂದು ಕಡೆ ಕರಪ್ಷನ್, ಮತ್ತೊಂದು ಕಡೆ ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಸಿಸ್ಟಮೇಷನ್ ಅನ್ನ ಅಸಡ್ಡೆತನದಿಂದಾಗಿ ಫೇಲಿಯರ್ ಆಗ್ಲಿಕ್ಕೆ ಕಾರಣ ಆಗಿದೆ. ಔರಂಗಜೇಬನ ಸಂತತಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ನೀವೇನ್ ಬೇಕಾದ್ರೂ ಮಾಡಿ, ನಾವು ನಿಮ್ಮ ಹಿಂದೆ ನಿಲ್ತೇವೆ ಅನ್ನುವಂತ ಮನಸ್ಥಿತಿಯಿಂದ ಎಲ್ಲರೂ ಸಹ ಅವರವರ ಕಲ್ಲು ತೂರಾಟ ಮಾಡುವುದು, ಬೇರೆ ರೀತಿಯ ಘರ್ಷಣೆಗಳನ್ನು ಮಾಡುವುದನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಗಣೇಶ ಮೆರವಣಿಗೆ ಅಥವಾ ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮುಂದುವರಿತಾ ಇತ್ತು. ಸರಿಯಾದ ಕ್ರಮ ತೆಗೆದುಕೊಳ್ಳದಿರೋದ್ರಿಂದ ಮತ್ತೆ ಮುಂದುವರಿತಾ ಇದೆಯಾ? ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಯಾಕೆ ಹಿಂದೂಗಳ ಹಬ್ಬ ಇರಬಹುದು, ಅದು ಹಿಂದೂಗಳು ಮಾಡುವಂತ ಈ ಪ್ರೊಸೆಷನ್ ಇದೆ, ಅದ್ರ ಮೇಲೆ ಮಾತ್ರ ಯಾಕೆ ಕಲ್ಲು ತೂರಾಟ ಆಗ್ತಾ ಇದೆ? ಬೇರೆ ಮುಸಲ್ಮಾನರು ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರು ಮಾಡುವಂತ ಪ್ರೊಸೆಷನ್ಗಳಿಗೆ ಎಲ್ಲೂ ಸಹ ಕಲ್ಲು ತೂರಾಟ ಆಗ್ತಾ ಇಲ್ಲ. ಖಾಲಿ ಹಿಂದೂ ಮೆರವಣಿಗೆಗಳ ಮೇಲೆ ಮಾತ್ರ ಈ ರೀತಿಯ ಟಾರ್ಗೆಟ್ ಯಾಕೆ ಹಿಂದೂಗಳು ಆಗ್ತಾ ಇದ್ದಾರೆ? ಹಿಂದೂಗಳು ಏನು ಸಾಫ್ಟ್ ಟಾರ್ಗೆಟ್ ಆಗಿದ್ದಾರಾ ಈ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಹಿಂದೂಗಳನ್ನ ಖಂಡಿತ ಕಾಡ್ತಾ ಇದೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಆರೋಗ್ಯ ಸೇವೆ ಬಂದಾಗಿದೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳೆಲ್ಲ ಬಂದಾಗಿದೆ ಅಂತ. ಕರ್ನಾಟಕದಲ್ಲಿ ಆರೋಗ್ಯ ಸೇವೆ ಮಾತ್ರ ಅಲ್ಲ, ಎಲ್ಲಾ ಸವಲತ್ತುಗಳು ಬಂದಾಗ್ತವೆ, ಒಂದೊಂದಾಗಿ ಬಂದಾಗ್ತಾ ಇದೆ. KSRTC ಅನ್ನ ನೀವು ನೋಡ್ತಾನೆ ಇದ್ದೀರಿ. ಈಗ ಹೆಲ್ತ್ ಸೆಕ್ಟರ್ಗೆ ಬಂದಾಗ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಹೋದಾಗ ಯಾವುದೇ ರೀತಿಯ ಮೆಡಿಸಿನ್ಸ್ಗಳ ಲಭ್ಯತೆ, ಎಮರ್ಜೆನ್ಸಿ ಮೆಡಿಸಿನ್ಸ್ಗಳ ಲಭ್ಯತೆ ಇರುವುದಿಲ್ಲ. ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ ಕೆಲವು ಡಾಕ್ಟರ್ಗಳು ತಾವೇ ತಮ್ಮ ಜೇಬಿನಿಂದ ಪ್ರೈವೇಟ್ ಮೆಡಿಕಲ್ ಶಾಪಿನ ಮೆಡಿಸಿನ್ ಅನ್ನು ತಂದು ಪೇಷಂಟ್ಗೆ ಕೊಟ್ಟದನ್ನ ನಾನು ನೋಡ್ತಾನೆ ಇದ್ದೇನೆ. ಎಮರ್ಜೆನ್ಸಿ ಮೆಡಿಸಿನ್ಸ್ ಅವರಿಗೆ ಸಿಕ್ಕದಿದ್ದಂತಹ ಒಂದು ಪರಿಸ್ಥಿತಿ, ಬಡವರು ತುಂಬಾ ಪರದಾಟವನ್ನ ಮಾಡ್ತಾ ಇದ್ದಾರೆ. ಒಂದು ಹೆಲ್ತ್ ಸೆಕ್ಟರ್ ಈ ರೀತಿ ಫೇಲಿಯರ್ ಆಗೋದು ನಾವು ಭಾರತ ದೇಶದ ಯಾವ ರಾಜ್ಯದಲ್ಲಿ ಸಹ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಒಂದು ಕಡೆ ಬಾಣಂತಿಯರ ಸಾವಾಗಿದ್ದನ್ನು ನೋಡಿದ್ದೇವೆ, ಇನ್ನೊಂದು ಕಡೆ ಮಿನಿಮಮ್ ಆಗಿ ಏನು ಮೆಡಿಸಿನ್ ಅನ್ನ ನಾವು ಕೊಡಬೇಕು ಆ ಮೆಡಿಸಿನ್ಸ್ಗಳ ಲಭ್ಯತೆ ಸಹ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಹ ಇರುವುದಿಲ್ಲ. ಇದ್ದ ಕಡೆ ಸಹ ಕೆಲವು ಕಡೆ ಕಲಪೆ ಮೆಡಿಸಿನ್ಸ್ ಅನ್ನ, ಎಕ್ಸ್ಪೈರಿ ಡೇಟ್ ಆದಂತ ಮೆಡಿಸಿನ್ ಅನ್ನ ಕೆಲವರು ಸಪ್ಲೈ ಮಾಡೋದನ್ನ ನಾವು ನೋಡಿದ್ದೇವೆ. MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಎಲ್ಲ ಟೋಟಲ್ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಎಲ್ಲ ದೊಡ್ಡ ವಿಷಯ. ಅದು ಟೋಟಲ್ ಫಸ್ಟ್ಗೆ ಫೇಲಿಯರ್ ಆಗಿದೆ. ಡಯಾಲಿಸಿಸ್ ಸಿಸ್ಟಮ್ ಏನು ಪ್ರೈವೇಟ್ ಎಂಟಿಟೀಸ್ಗೆ ಇವರು ಕೊಟ್ಟಿದ್ದಾರೆ, ಡಯಾಲಿಸಿಸ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಕೊಡುವಂತ ಮದ್ದುಗಳೇನಿದೆ ಅದು ಸಹ ಕಳಪೆ ಗುಣಮಟ್ಟದ ಮದ್ದುಗಳನ್ನು ಇವರು ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಇದು ಹೆಲ್ತ್ ಸೆಕ್ಟರ್ ಟೋಟಲ್ ಆಗಿ ಕೊಲಾಪ್ಸ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಸಚಿವರು, ಅವರು ನಮ್ಮ ಇಲಾಖೆಯಲ್ಲಿ ಈ ಹಿಂದೆನೂ ಭ್ರಷ್ಟಾಚಾರ ಇತ್ತು, ಈಗೂ ಕಮಿಷನ್ ನಡೀತಾ ಇದೆ, ಮುಂದೆನೂ ಕಮಿಷನ್ ನಡೆಯುತ್ತೆ ಅನ್ನೋದು ಕರ್ನಾಟಕದ ಈಗಿನ ಸರ್ಕಾರದ ಕ್ಯಾಬಿನೆಟ್ನ ಎಲ್ಲ ಮಿನಿಸ್ಟರ್ಗಳು ಇರ್ಬೋದು, ಕರ್ನಾಟಕ ಸರ್ಕಾರದ ನಡತೆ ಇರ್ಬೋದು, ಏನಾಗಿದೆ ಅಂತ ಹೇಳಿದ್ರೆ ಕರಪ್ಷನ್ ಈಸ್ ಅ ನಾರ್ಮ್ ಅನ್ನುವಂತ ಮನಸ್ಥಿತಿಯಲ್ಲಿ ಸರ್ಕಾರವನ್ನ ನಡೆಸ್ತಾ ಇದೆ. ಅಂದ್ರೆ ಕರಪ್ಷನ್ ನಾರ್ಮಲ್ ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿ. ಇದ್ರ ಹಿಂದೆ ನಿಮ್ಮ ಎಕ್ಸೈಸ್ ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್ ಹೇಳಿದ್ದಾರೆ, ನನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸಹ ಕರಪ್ಷನ್ ಇದೆ ಅನ್ನುವುದನ್ನ. ಅದೇ ಮಾತನ್ನ ಇವತ್ತು ವೆರಿ ಸೀನಿಯರ್ ಮಿನಿಸ್ಟರ್ ಅಂತ ಒಬ್ಬರು ಸತೀಶ್ ಜಾರಕಿಹೊಳಿ ಅಂತಹ ಒಬ್ಬ ವ್ಯಕ್ತಿ ಓಪನ್ ಆಗಿ ಬಂದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ, ಮಾತ್ರ ಅದು ಕೆಳಗಿನ ಮಟ್ಟದ ಆಫೀಸರ್ಗಳ ಮೇಲೆ ಅದನ್ನ ಗೂಬೆಗೊಳಿಸುವಂತ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಕರಪ್ಷನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್. ಸಿಎಂ ಇರ್ಬೋದು, ಸಿಎಂನ ಕುಟುಂಬದವರು ಇರ್ಬೋದು, ಕ್ಯಾಬಿನೆಟ್ ಮಂತ್ರಿಗಳು ಇರ್ಬೋದು, ಅವರಿಗೆ ಬಕೆಟ್ ಹಿಡಿಯುವಂತರು ಇರ್ಬೋದು, ಎಲ್ಲ ಸಹ ಟೋಟಲ್ ಆಗಿ ಕರಪ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಪೇಪರ್ ಅಲ್ಲಿ ಡೈಲಿ ಬರ್ತಾ ಇದೆ. ಮಾಧ್ಯಮ ಮಿತ್ರ ಸ್ವರವನ್ನು ಸಹ ಇವರು ಅದೊಂದು ಆಕ್ಟ್ ಇದೊಂದು ಆಕ್ಟ್ ಅನ್ನ ತಂದು ದ್ವೇಷಣ ಭಾಷಣ ತಂದ್ರು, ಅದಲ್ಸಿ ಸಹ ನಮ್ಮ ಮೀಡಿಯಾದವರ ಧ್ವನಿಯನ್ನ ಮುಚ್ಚಿಸುವಂತ ಪ್ರಯತ್ನ ಆ ಆಕ್ಟ್ ನಲ್ಲಿ ಸಹ ಆಗಿದೆ.
ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಬರುವಂತ ಸುದ್ದಿಗಳನ್ನು ಹಚ್ಚಿ ಹಾಕುವಂತ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ಇವರಿಗೆ ಮಾನ ಮರ್ಯಾದೆ ಇಲ್ಲದಂತಹ ಒಂದು ಸರ್ಕಾರ ಇವರು ನಡೆಸ್ತಾ ಇದ್ದಾರೆ. 130 ಆಡ್ ಸೀಟ್ ದೊಡ್ಡ ಮ್ಯಾಂಡೇಟ್ ಇದ್ದ ಕಾರಣ ನಾವು ನಡೆದದ್ದೇ ದಾರಿ, ಆ ರೀತಿಯಲ್ಲಿ ನಾವು ಹೇಳಿದ್ದೇ ವೇದವಾಕ್ಯ ಅನ್ನುವಂತ ರೀತಿಯಲ್ಲಿ ಇವರೆಲ್ಲರೂ ಸಹ ಬಿಹೇವ್ ಮಾಡ್ತಾ ಇದ್ದಾರೆ. ಸರ್, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ನಿನ್ನೆ ತಮಿಳುನಾಡು ವಿಚಾರವಾಗಿ ಒಂದು ಆದೇಶ ಆಗಿದೆ. ಅಂದ್ರೆ ಫ್ರೀ ಬೀಸ್ ಇದ್ರ ಬಗ್ಗೆ ಫ್ರೀಸ್ ಬಗ್ಗೆ ಏನ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಕೊಟ್ಟಿದೆ ಅಥವಾ ನೋಟ್ ಮಾಡಿದೆ, ಪ್ರಶ್ನೆಯನ್ನ ಕೇಳಿದ್ದಾರೆ ಎಷ್ಟು ತನಕ, ಅದ್ರ ಬಗ್ಗೆ ಎಲ್ಲರೂ ಸಹ ಡಿಸ್ಕಷನ್ ಡಿಬೇಟ್ ಆಗಬೇಕಂತ ಅವಶ್ಯಕತೆ ಇದೆ. ಸೋಷಿಯಲ್ ರಿಫಾರ್ಮ್ಸ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾರು ಬಹಳ ಯಾರಿಗೆ ಅಗತ್ಯ ಉಂಟು ಅವರಿಗೆ ಏನಾದರೂ ಸಹಾಯ ಮಾಡೋದು ಒಂದು ವಿಷಯ, ಆದ್ರೆ ಬ್ಲಾಂಕೆಟ್ ಆಗಿ ಇಡೀ ಎಲ್ಲರಿಗೂ ಸಹ ಎಲ್ಲಾ ಜನರಿಗೆ ಸಹ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.